ಹಾಯ್ ಫ್ರೆಂಡ್ಸ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ ಅಕ್ಕ ರೊಟ್ಟಿ ತಡ್ತಾ ಇದ್ದಾರೆ. ಏನು ರೊಟ್ಟಿ ಅದು? ಜೋಳದ ರೊಟ್ಟಿ. ಮತ್ತು ಇದು ಕಳ್ಳೆಪುರಿ. ನಿಮ್ಮ ಕಡೆ ಏನಂತೀರ ಈ ಪೂರಿನ? ಮಂಡಕ್ಕಿ ಅಂತಾರೆ. ನೋಡಿ ಫ್ರೆಂಡ್ಸ್, ತಡ ಅಂತ ತಟ್ತಾ ಇದ್ದಾರೆ. ಫ್ರೆಂಡ್ಸ್, ಇವರು ನಮಗೆ ಈ ಥರ ಎಲ್ಲ ತಟ್ಟೋದೇ ಬರಲ್ಲ. ನೋಡಿ 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 ಹೆಂಗೆ ತಟ್ತಾ ಇದ್ದಾರೆ ಅಂತ. ಅಲ್ಲಿ ಒಲೆ ಉರಿತಾ ಇದೆ. ಮತ್ತು ಇದರಲ್ಲಿ ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡಿದ್ದಾರೆ. ನಾನು ಕೇಳಿದೆ, ನನಗೆ ಬಿಸಿ ರೊಟ್ಟಿ ಬೇಕು ತಟ್ಕೊಡಿ ಅಂತ ಕೇಳಿದೆ. ಆಯ್ತು ಬಮ್ಮ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಮಾಡ್ತಾ ಇದ್ದಾರೆ ಬಿಸಿ ರೊಟ್ಟಿ, ಸಬ್ಬಕ್ಕಿ ಪಲ್ಯ, ಕಳ್ಳೆ ಪೂರಿ ತಿಂತಾ ಇದ್ದಾರೆ ಫ್ರೆಂಡ್ಸ್. ಮಸ್ತ್ ಆಗಿರುತ್ತೆ ಫ್ರೆಂಡ್ಸ್. ಒನ್ ಮೋರ್ ಫ್ರೆಂಡ್ಸ್. ಮತ್ತೆ ಹೆಂಚ ಮೇಲೆ ಹಾಕ್ತಾ ಇದ್ದಾರೆ. ಎಣ್ಣೆ ಹಾಕ್ತೀರಾ ಮಲ್ಲುವರೆ? ನೀರು ಹಾಕ್ತಾರೆ. ನೀರು ಹಾಕಿ ಅದನ್ನೆಲ್ಲ ತಟ್ತಾರೆ. ಆಲ್ಮೋಸ್ಟ್ ಫ್ರೆಂಡ್ ಇವರೆಲ್ಲ ಗುಡಿಸ್ಲಲ್ಲೇ ಇರೋದು. ಅರೆ ನೋಡಿ ಎಷ್ಟು ಕಷ್ಟ ಇವ್ರಿಗೆ ಜೀವನ ನಡೆಸ್ಬೇಕಂದ್ರೆ ಫ್ರೆಂಡ್ಸ್. ತುಂಬ ಕಷ್ಟ ಆಗುತ್ತೆ. ಆ ಕಷ್ಟದಲ್ಲೂ ಯಾರು ಖುಷಿಯಾಗಿರ್ತಾರೆ ಅವರು. ನೋಡಿ ಹಂಗೆ ಒಂದೊಂದೇ ಹೆಂಗೆ ತಟ್ಕೊಂಡು ಬಂದಾಗಿದ್ರಪ್ಪ. ನಾವೆಲ್ಲ ಇದೆಲ್ಲ ರೊಟ್ಟಿ ಎಲ್ಲ ಮಾಡೋಕ್ಕೆ ಆಗಲ್ಲ ನಾವು. ನೋಡಿ ಯಾವ ಥರ ತಟ್ತಾ ಇದ್ದಾರೆ ಅಕ್ಕ. ಸಖತ್ತಾಗಿ ತಟ್ತಾ ಇದ್ದಾರೆ ಫ್ರೆಂಡ್ಸ್. ತಟ್ಟಾಕಿದ್ರು ಅಕ್ಕ. ನೋಡಿ ಅಲ್ಲಿ ರೊಟ್ಟಿ ಸುಟ್ಟಾಕಿದ್ರು. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಅವ್ರ ಮಕ್ಕಳು ನಗಿತಾ ಇದ್ದಾರೆ ಫ್ರೆಂಡ್ಸ್. ಅಲ್ಲಿ ಈಚೆ ಕುತ್ಕೊಂಡಿದ್ದಾರೆ ಅವರು. ಜೋಳದ ರೊಟ್ಟಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದಂತೆ, ಗಟ್ಟಿ ಬರ್ತೈತಂತೆ ಮೈ. ಅವ್ರ ಅದಕ್ಕೆ ಅಷ್ಟು ಕೆಲಸ ಮಾಡೋದು ಫ್ರೆಂಡ್ಸ್. ನಾವು ಅವರಷ್ಟು ಕೆಲಸ ಮಾಡೋಕ್ಕೆ ಆಗಲ್ಲ. ತಟ ಅಂತ ತೊಟ್ತಾ ಇದ್ದಾರೆ ನೋಡಿ. ಇದು ಪಲ್ಯ ಆಯ್ತಮ್ಮಲ್ಲು? ಒಗ್ಗರಣೆಗೆ ಹಾಕಿದಷ್ಟೇ. ಬೇಯಿಸಲ್ವಾ ಈ ಪಲ್ಯನ? ಹಾಗೆ ಇದು ಮಾಡೋದಾ? ನೋಡಿ ಫ್ರೆಂಡ್ಸ್, ಕಳ್ಳೆಪುರಿ ನೋಡಿ. ಇದರಲ್ಲಿ ಏನು ಹಾಕಿದ್ದೀರಾ? ಸ್ವೀಟ್ ಹಾಕಿದ್ದೀರಾ? ಅದೇನೋ ಒಂಥರ ಸ್ವೀಟು ಸಿಕ್ತಲ್ಲ ಇದರಲ್ಲಿ. ಸ್ವೀಟ್ ಇತ್ತು, ಅದು ಊರಲ್ಲಿ ದೇವಸ್ಥಾನದ. ಅದೇ ಇದು ಏನೋ ಅಂತಾರಲ್ಲ ಅದು ಇತ್ತು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಂತ ಅದಕ್ಕೆ ಕೊಡು ರೊಟ್ಟಿ. ಏನು ಸುಟ್ಟಿದೆ? ಎರಡೂ ಒಂದಲ್ಲ ನೋಡಿ. ಮತ್ತೆ ಏನೋ ರೊಟ್ಟಿ ಮತ್ತು ಈ ಕಳ್ಳೆ ಪುರಿ ಹಿಂಗೆ ಹಾಕ್ಕೊಂಡು ಹಿಂಗೆ ಎತ್ಕೊಂಡು ತಿಂತಾ ಇದ್ರೆ ತಮ್ಮೆಲ್ಲ ನೋಡ್ರಿ. ಸೂಪರ್ ಆಗಿದೆ, ಚೆನ್ನಾಗಿದೆ ಫ್ರೆಂಡ್ಸ್. ಮೆತ್ತಗೆ ಗಟ್ಟಿ ಆಗ್ಬಿಡುತ್ತೆ. ಮೆತ್ತಗಿದಾಗ ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಸರಿ, ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.